ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ, ಈಗ ಗಂಟೆ ಬಂದು 3 ಗಂಟೆ ಆಗಿದೆ. ಇವತ್ತು ಮಹಾಲಯ ಅಮಾವಾಸ್ಯೆ ಇದೆ. ಸೊ ನಾನು ಅಡುಗೆನ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಒಂದಷ್ಟು ಅಡುಗೆ ಮಾಡೋಣ ಅಂತ ಡಿಸೈಡ್ ಆಗಿ ಅಡುಗೆ ಪ್ರಿಪ್ರೇಷನಲ್ಲಿದ್ದೀನಿ. ಇವಾಗ ನಾನು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಬಿಟ್ಟು ನಾನು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಪಾಯಸ ಮಾಡೋಣ ಅಂತ ಯೋಚನೆ ಮಾಡಿಬಿಟ್ಟು ನಾನು ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಆಗಿದೆ. ಈಗ ಇದೇ ಬಾಣಲೆಯಲ್ಲಿ ನಾನು ಶಾವಿಗೆ ಏನಿರುತ್ತೆ, ಶೇವಿಗೆ ಅಂತೀವಲ್ಲ, ಅದನ್ನು ನಾನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡು ಅದನ್ನು ಸಹ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ, ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಮಹಾಲಯ ಅಮಾವಾಸ್ಯೆ ಈ ಸೈಡು ಅಂದರೆ ಬ್ಯಾಂಗ್ಳೂರು, ಮಂಡ್ಯ, ಕನಕಪುರ, ಮೈಸೂರು ಈ ಸೈಡೆಲ್ಲ ಪಿತೃಪಕ್ಷ ಅಂತ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ವಿಜಯದಶಮಿಯಲ್ಲಿ ಮಾಡ್ತೀವಿ. ಸೊ ಮಹಾಲಯ ಅಮಾವಾಸ್ಯೆ ಈ ಪಿತೃಪಕ್ಷದಲ್ಲಿ ಏನಿರುತ್ತೆ ಅವಾಗ ಮಾಡಲ್ಲ. ಈ ಕಡೆ ಸಾಂಬಾರು ಸಹ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಸೇವಿಗೆನ ಸಹ ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ. ವಿಜಯದಶಮಿ ಅಂದರೆ ಆಯುಧ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಮಹಾನವಮಿ ಬರುತ್ತಲ್ಲ, ಆವಾಗ ನಾವು ಈ ಪೂಜೆನ ಮಾಡ್ತೀವಿ ಹಿರಿಯರಿಗೆ. ಸೊ ಆದರೆ ನಾವು ಪಕ್ಷ ಅಂತ ಅನ್ನಲ್ಲ, ಇದನ್ನ ಹಿರಿಯರ ಪೂಜೆ ಅಂತ ಮಾಡ್ತೀವಿ. ಅವರಿಗೂ ಬಟ್ಟೆ ಎಲ್ಲ ತೊಗೊಬಂದು ಇಟ್ಬಿಟ್ಟು ಅವರು ಏನೇನು ಇಷ್ಟಪಡ್ತಾರೆ ಅದನ್ನೆಲ್ಲ ಮಾಡಿಟ್ಬಿಟ್ಟು ಪೂಜೆ ಮಾಡ್ತೀವಿ. ಪ್ರತಿ ವರ್ಷ ಮಾಡ್ತಾ ಇರ್ತೀವಿ ನಾವು ಸಹ. ಹಾಗೆ ಇದರಲ್ಲೂ ಸಹ ಮಾಡ್ತೀವಿ. ನಮ್ಮ ಮನೆಗಳಲ್ಲಿ ಯಾವುದಾದ್ರೂ ಮದುವೆ ಫಂಕ್ಷನ್ ಇದ್ದಾಗ ಆವಾಗಲೂ ಸಹ ನಾವು ತಂದಿರೋ ಬಟ್ಟೆ ಎಲ್ಲ ಇಟ್ಬಿಟ್ಟು ಹಿರಿಯರಿಗೆ ಪೂಜೆ ಮಾಡ್ತೀವಿ. ಸೊ ಈಗ ನಾನು ಅದೇ ಬಾಣಲಿಯಲ್ಲಿ ಹೆಸರುಬೇಳೆನ ಹುರ್ಕೋತಾ ಇದ್ದೀನಿ. ಹೆಸರುಬೇಳೆ ಪಾಯಸ ಮಾಡ್ತಾ ಇರೋದ್ರಿಂದ ಹೆಸರುಬೇಳೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಡೈರೆಕ್ಟಾಗಿ ಹಾಗೆ ನಾವು ಹೆಸರುಬೇಳೆನ ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೆ ಸ್ವಲ್ಪ ಗಂಜಿ ಥರ ಅನಿಸುತ್ತೆ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಸೇವ್ಗೆ ಕ್ವಾಂಟಿಟಿ ಅದಕ್ಕೋಸ್ಕರ ನಾನು ಕಡಿಮೆ ತೊಗೊಂಡಿದ್ದೀನಿ. ನಾನು ಹೆಸರುಬೇಳೆ ಪಾಯಸದಲ್ಲಿ ಹಾಗೇನೂ ಸಹ ಮಾಡ್ತೀನಿ. ಸ್ವಲ್ಪ ಸೇವ್ಗೆ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಈಗ ಹೆಸರುಬೇಳೆ ಹುರಿದಾದ್ಮೇಲೆ ಅದನ್ನು ನಾನು ಕುಕ್ಕರಲ್ಲಿ ಹಾಕಿ 3 ವಿಷಲ್ ಕೂಗಿಸ್ಕೊತೀನಿ. ಹಾಗೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆನ 3 ಅವರ್ ನಾನು ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ನೆಂದಿದೆ ಇದು. ಉದ್ದಿನಬೇಳೆಲಿ ವಡೆ ಮಾಡೋಕ್ಕೋಸ್ಕರ ನೆನೆಸಿಟ್ಟಿದೆ. ಸೊ ನೀಟಾಗಿ ವಾಶ್ ಮಾಡಿಕೊಂಡು ಈಗ ನಾನು ಜಾರಲ್ಲಿ ಹಾಕ್ಕೋತಾ ಇದ್ದೀನಿ. ಇದನ್ನು ಜಾರಲ್ಲಿ ಹಾಕ್ಕೊಂಡಾದ್ಮೇಲೆ ನಾನು ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊತೀನಿ. ಯಾವುದೇ ರೀತಿ ನಾನು ಇದರಲ್ಲಿ ನೀರನ್ನು ಸೇರಿಸ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕ್ಕೋತಾ ಇದ್ದೀನಿ ರುಚಿಗೆ. ಸೊ ನಾನು ಇವತ್ತು ಮಾಡ್ತಿರೋ ಪದಾರ್ಥನ ಯಾವುದನ್ನು ಸಹ ಟೇಸ್ಟ್ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ನಾನು ಇವತ್ತು ಮಹಾಲಯ ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಹಿರಿಯರಿಗೆ ನಾನು ಎಡೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಎಡೆ ಅಂದರೆ ಕಾಗೆಗಳಿಗೆ ಸ್ವಲ್ಪ ಊಟ ಇಡಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ಈಗ ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಇದಕ್ಕೆ ನಾನು ತುರಿದಿರೋ ಶುಂಠಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಇಂಚಷ್ಟು ಸಾಕಾಗುತ್ತೆ. ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರೋ ತೆಂಗಿನಕಾಯಿನೂ ಸಹ ಹಾಕ್ತಾ ಇದ್ದೀನಿ. ಅದಾದಮೇಲೆ ಈಗ ನಾನು ಹಸಿರು ಮೆಣಸಿಕಾಯಿ ತೊಗೊತೀನಿ. ಹಸಿರು ಮೆಣಸಿಕಾಯಿನೂ ಸಹ ಒಂದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿನ ಸಹ ಸೇರಿಸ್ತೀನಿ. ಸೊ ಉದ್ದಿನ ವಡೆಗೆ ಕೊತ್ತಂಬರಿ ಸೇರಿಸೋ ಅವಶ್ಯಕತೆ ಇಲ್ಲ, ಆದರೂ ಸಹ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನಾನು ಎಲ್ಲ ಕ್ವಾಂಟಿಟಿನೂ ಇವತ್ತು ಕಡಿಮೆ ಮಾಡ್ತಾ ಇದ್ದೀನಿ. ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್ 3 ಜನ ಮಾತ್ರ ಇದ್ದೀವಿ. ಸೊ ಬೇರೆಯವ್ರು ಯಾರು ಇಲ್ಲಿ ಸಾಮಾನ್ಯವಾಗಿ ಬೆಂಗಳೂರಂಥ ಊರುಗಳಲ್ಲಿ ಊಟಕ್ಕೆಲ್ಲ ಬರಲ್ಲ. ಸೊ ನಾವೇನಿರ್ತೀವಿ ನಮ್ಮ ಮನೆ ಪೂರ್ತಿ ಮಾಡ್ಕೋಬೋದು. ನಾನು ಹಾಗೆ ಅಕ್ಕಪಕ್ಕ ಮಕ್ಕಳಿದ್ದಾವೆ, ಅವರಿಗೂ ಒಂದೊಂದು ವಡೆ ಸ್ವಲ್ಪ ಪಾಯಸ ಕೊಟ್ಬಿಡ್ತೀನಿ. ಸೊ ಈಗ ಅದನ್ನು ಕಲಸಿಟ್ಕೊಂಡಾಗಿದೆ. ಈಗ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 1.5 ಇಂಚಷ್ಟು ಒಂದು ಇಂಚಷ್ಟು ಶುಂಠಿ, 2 ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ. ಹಾಗೆ ಕಡಲೆಬೇಳೆನ 5 ಅವರ್ ನೆನೆಸಿದ್ದೀನಿ. ಪರ್ಫೆಕ್ಟಾಗಿ ನೆಂದಿದೆ. ಈಗ ಅದನ್ನು ಸಹ ನಾನು ತರಿಯಾಗಿ ರುಬ್ಕೋತೀನಿ. ವಡೆಗೋಸ್ಕರ ತರಿಯಾಗಿ ರುಬ್ಕೋತಾ ಇದ್ದೀನಿ. ಸೊ ನಾನು ಹೇಳ್ದಂಗೆ ಇಲ್ಲಿ ಬೆಂಗಳೂರಂಥ ಊರುಗಳಲ್ಲಿ ಯಾರೂ ಸಹ ಬರಲ್ಲ. ಊರುಗಳ ಕಡೆ ಆದರೆ ಊಟಕ್ಕೆಲ್ಲ ಜನ ಬರ್ತಾರೆ. ಸೊ ನೋಡ್ಬೋದು ಈಗ ತರಿಯಾಗಿ ರುಬ್ಬಾಗಿದೆ. ಈಗ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಾಗುತ್ತಷ್ಟು. ಹಾಗೆ ಅದಕ್ಕೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಒಂದು ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಒಂದು ಹಸಿರು ಮೆಣಸಿಕಾಯಿನೂ ಸಹ 2 ಹಸಿರು ಮೆಣಸಿಕಾಯಿ ಮುಂಚೆನೇ ರುಬ್ಕೊಬಿಟ್ಟಿದ್ದೀನಿ. ಇದಕ್ಕೆ ನಾನು ಬರೀ ಕೊತ್ತಂಬರಿ ಮಾತ್ರ ಸೇರಿಸ್ತಾ ಇದ್ದೀನಿ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವತ್ತು ನಾನು ಒಂದು ಪಾಯಸ, 2 ಥರ ವಡೆ, ಅನ್ನ ಮತ್ತು ಸಾಂಬಾರು, ಬೇಳೆ ಸಾಂಬಾರು, ನೀವು ನೋಡ್ದಂಗೆ ಬೇಳೆ ಸಾಂಬಾರು ಸಹ ರೆಡಿ ಮಾಡಿದ್ದೀನಿ. ಸೊ ಇಷ್ಟನ್ನು ಮಾತ್ರ ಮಾಡ್ತಾಯಿದ್ದೀನಿ, ಬೇರೆ ಏನು ನಾನು ಮಾಡೋಕ್ಕೋಗಲ್ಲ. ಹಾಗೆ ಕೋಸಂಬರಿ ಸಹ ಮಾಡಿದ್ದೀನಿ.
ಸೊ ಈಗ ವಡೆ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಈಗೇನಿಲ್ಲ, ತಟ್ಬಿಟ್ಟು ಎಣ್ಣೆಲಿ ಬಿಡೋದಷ್ಟೇ. ಆದರೆ ಅದಕ್ಕಿಂತ ಮುಂಚೆ ನಾನು ಪಾಯಸನ ರೆಡಿ ಮಾಡ್ಕೋತೀನಿ. ಈಗ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ, ನೀವೇ ನೋಡ್ಬೋದು. ಹೆಸರುಬೇಳೆ ಫೈನಾಗಿ ಬೆಂದಿದೆ, 3 ವಿಷಲ್ಸ್ ಹಾಕ್ಸಿದ್ದೆ. ಈಗ ನಾನು ಒಂದು ಬಾಣಲೆಯಲ್ಲಿ ಈ ಹೆಸರುಬೇಳೆ ಬೆಂದಿರೋದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಸೊ ಡೈರೆಕ್ಟ್ ನಾನು ಇದೇ ಥರ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ಬೇಳೆನೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ನೀವೇ ನೋಡ್ಬೋದು, ಪರ್ಫೆಕ್ಟಾಗಿ ಹಾಕಿದೆ. ಈಗ ನಾನು ಇದಕ್ಕೆ ಬೆಲ್ಲ ತೊಗೊತಾ ಇದ್ದೀನಿ. ಈ ಪಾಯಸಕ್ಕೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಷ್ಟು ನಾನು ಬೆಲ್ಲ ತೊಗೋತಾ ಇದ್ದೀನಿ. ಬೆಲ್ಲನ ಹಾಕ್ಕೊಂಡಿದ್ದೀನಿ ಈಗ ನಾನು. ಸೊ ಬೆಲ್ಲನ ಈ ರೀತಿ ಚೆನ್ನಾಗಿ ಇದು ಮಾಡ್ತಾಯಿದ್ದೀನಿ. ಬೆಲ್ಲ ಕ್ಲೀನಾಗಿದೆ, ಹಾಗಾಗಿ ನಾನು ಡೈರೆಕ್ಟ್ ಹಾಕ್ತಾಯಿದ್ದೀನಿ. ಕ್ಲೀನ್ ಇಲ್ಲ ಅಂದರೆ ನೀವು ಆ ಬೆಲ್ಲನ ಕರಗಿಸ್ಕೊಂಬಿಟ್ಟು ಆಮೇಲೆ ಹಾಕ್ಕೋಬೋದು. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಸೊ ಈ ಸ್ಟವಲ್ಲಿ ನಾನು ಎಣ್ಣೆನೂ ಸಹ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ವಡೆ ಮಾಡಲಿಕ್ಕೋಸ್ಕರ. ಸೊ ಪಾಯಸನೂ ಚೆನ್ನಾಗಿ ಕುದಿತಾ ಬಂತು. ಈಗ ಸೇವಿಗೆ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಏನು ಲಾಸ್ಟಿಗೆ ಸೇರಿಸೋದು ಟೈಮ್ ಇಲ್ಲ, ಈಗ ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡು ಅಂತ ಫಾಸ್ಟ್ ಆಗತ್ಲೆಗೆ ಸೇರಿಸ್ಬಿಡೋಣ ಅಂತ ಸೇರಿಸಿದ್ದೀನಿ. ನೀವು ಬೇಕಂದರೆ ದ್ರಾಕ್ಷಿ ಗೋಡಂಬಿ ಫೈನಲಲ್ಲಿ ನೀವು ಹಾಕ್ಕೋಬೋದು ಲಾಸ್ಟಲ್ಲಿ. ಸೊ ಸೇವಿಗೆ ಸ್ವಲ್ಪ ಬೇಯಬೇಕು, ನಿಧಾನ ಉರಿಯಲ್ಲಿ ಬೇಯಿಸ್ಕೊತೀನಿ. ಹಾಗೆ ಈ ಕಡೆ ಎಣ್ಣೆನೂ ಸಹ ಕಾಯ್ದಿದೆ, ನೋಡ್ತಾ ಇದ್ದೀನಿ ಚೆನ್ನಾಗಿ ಕಾಯ್ದಿದೆ. ಈಗ ನಾನು ವಡೆನ ತಟ್ಕೋತಾ ಇದ್ದೀನಿ. ವಡೆ ಆಕಾರವಾಗಿ ಕೈಯಲ್ಲಿ ತಟ್ಕೊಂಡಿದ್ದೀನಿ. ವಡೆ ಆಕಾರ ನಿಮಗೆ ಗೊತ್ತೇ ಇರುತ್ತೆ ಯಾವ ರೀತಿ ತಟ್ಟೋದು ಅಂತ. ಸೊ ಹಾಗಾಗಿ ನಿಧಾನವಾಗಿ ವಡೆ ಆಕಾರದಲ್ಲಿ ತಟ್ಕೋತಾ ಇದ್ದೀನಿ. ತಟ್ಕೊಂಬಿಟ್ಟು ಈ ಎಣ್ಣೆಯಲ್ಲಿ ಹಾಕ್ಕೋತೀನಿ. ಈ ರೀತಿ ನಿಧಾನವಾಗಿ ಹಾಕ್ಕೋಬೇಕು, ವಡೆಯಲ್ಲೂ ಒಡ್ಕೊಂಡೇ ಇರೋ ರೀತಿ. ನಾನಿವಾಗ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ, ಆಮೇಲೆ ಉಳ್ದಿರೋದು ಮಾಡ್ಕೊತೀನಿ. ಏಕೆಂದರೆ ಪೂಜೆಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆ ಮಾಡ್ಕೊತೀನಿ. ಜಾಸ್ತಿ ಯಾವುದನ್ನು ನಾನು ಮಾಡ್ಕೊಳ್ಳಲ್ಲ. ಈಗ ಆ್ಯಕ್ಚುಲಿ ನಾನಿವತ್ತು ಟ್ರೈಪ್ಯಾಡಿಗೆ ಸೆಟ್ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿಲ್ಲ, ಕೈಯಲ್ಲೇ ಇಟ್ಕೊಂಬಿಟ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ನನಗೆ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಸೊ ಟ್ರೈಪ್ಯಾಡ್ಗೆಲ್ಲ ಸೆಟ್ ಮಾಡಿಕೊಂಡು ಮತ್ತೆ ಅದೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಹಾಗಾಗಿ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಇವತ್ತು ವರ್ಕ್ ಜಾಸ್ತಿ ಇರೋದ್ರಿಂದ ಸೊ ಆ್ಯಕ್ಚುಲಿ ಬೇಡ ಮಾಡೋದು ಅಂದ್ಕೊಂಡೆ, ಆದರೂ ನಾನು ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ. ಈ ಕಡೆ ಪಾಯಸನೂ ಸಹ ರೆಡಿ ಆಗ್ತಾ ಬಂತು, ಸೇವಿಗೆನೂ ಸಹ ಬೇಯ್ತಾ ಇದೆ. ವಡೆಯನ್ನು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ನೋಡ್ಬೋದು ವಡೆ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಪಾಯಸನೂ ಆಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಹಾಲನ್ನು ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಾಲು ಸೇರಿಸಿದ್ರೆ ತುಂಬ ರುಚಿ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು 150 ಗ್ರಾಮ್ ಅಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು. ನೀವು ಬೇಕು ಅಂದರೆ ಒಂದು 100 ಗ್ರಾಮ್ ಅಷ್ಟು ಸೇರಿಸಿದ್ರೂ ಸಹ ಸಾಕಾಗುತ್ತೆ. ಹಾಗೆ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಸಹ ಸೇರಿಸಿದೆ. ಈಗ ಇದು ಒಂದು ಕುದಿ ಬಂದುಬಿಟ್ರೆ ಪರ್ಫೆಕ್ಟಾಗಿ ಪಾಯಸ ರೆಡಿ ಆಗುತ್ತೆ. ಹೆಸರುಬೇಳೆ ಪಾಯಸ ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ತಂಪು. ಸೊ ನಾನು ಕಾರಣ ಇಷ್ಟೇ ಹೆಸರುಬೇಳೆ ಪಾಯಸ ಮಾಡಲಿಕ್ಕೆ. ಪಿತೃಪಕ್ಷದಲ್ಲಿ ಹೆಸರುಬೇಳೆ ಉದ್ದಿನಬೇಳೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ, ಕಡಲೆಬೇಳೆ ಮಧ್ಯಮ ಅಂತಾರೆ. ಸೊ ಹಾಗಾಗಿ ಹೆಸರುಬೇಳೆ ಉದ್ದಿನಬೇಳೆಯಲ್ಲಿ ಮಾಡಿದರೆ ಒಳ್ಳೆಯದು ಅಂತಾರೆ. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ, ಹೆಸರುಬೇಳೆ ಪಾಯಸ ಮಾಡಿದ್ದೀನಿ. ಹಾಗೆ ಇಲ್ಲಿ ಉದ್ದಿನ ವಡೆನೂ ಸಹ ಹಾಕ್ತಾಯಿದ್ದೀನಿ. ಜಸ್ಟ್ ಒಂದು ಉಂಡೆ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಸೆಂಟ್ರಲ್ಲಿ ಒಂದು ರೌಂಡಾಗಿ ತೂತು ಮಾಡಿಬಿಟ್ಟು ಹಾಕಿದ್ರೆ ಆಯಿತು. ಕೈಯಲ್ಲಿ ಸ್ವಲ್ಪ ನೀರು ನೆನೆಸ್ಕೊಂಬಿಟ್ರೆ ಅಂಟ್ಕೊಳ್ಳಲ್ಲ. ಸೊ ಉದ್ದಿನ ವಡೆನೂ ಸಹ ನಿಧಾನ ಉರಿಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಅದನ್ನು ಸಹ ಕಡಿಮೆನೇ ಮಾಡ್ತಾಯಿದ್ದೀನಿ, ಆಮೇಲೆ ಮಾಡ್ಕೊತೀನಿ. ಸೊ ಪೂಜೆಗೋಸ್ಕರ ಮಾಡ್ಕೊತಾ ಇದ್ದೀನಿ.
ಸೊ ನಾನು ಹೇಳಿದಂಗೆ ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆ, ಹೆಸರುಬೇಳೆ ಎಲ್ಲ ತುಂಬ ಶ್ರೇಷ್ಠ, ಎಳ್ಳು ಎಲ್ಲ ತುಂಬ ಶ್ರೇಷ್ಠ ಈ ಪಿತೃಪಕ್ಷಕ್ಕೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮಲ್ಲಿ ನನ್ನ ಹಸ್ಬೆಂಡು ಮಧ್ಯದವರಾಗಿದ್ದಾರೆ, ಅಂದರೆ ಫಸ್ಟ್ನೇವ್ರ ಅಣ್ಣ ಇದ್ದಾರೆ. ಮತ್ತು ಸೊ ಅವ್ರ ಅಣ್ಣ ತಮ್ಮನೇ ಮಾಡೋದ್ರಿಂದ ನಾವು ಅಷ್ಟೊಂದಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮನೆಯವರು ಮಧ್ಯದವರು, ಹಾಗಾಗಿ ಸೊ ವಡೆನೂ ಸಹ ರೆಡಿ ಆಗ್ತಿದೆ. ನಾನು ಈ ರೀತಿ ಸಿಂಪಲಾಗಿ ಮಹಾಲಯ ಅಮಾವಾಸ್ಯೆಯಲ್ಲಿ ಈ ರೀತಿ ಪ್ರಿಪೇರ್ ಮಾಡ್ಕೊತೀನಿ. ಹಾಗೆ ಹೆಸರುಬೇಳೆನೂ ಸಹ ರೆಡಿ ಮಾಡಿಟ್ಟಿದ್ದೀನಿ. ಕಾರಣ ಇಷ್ಟೇ, ಈ 15 ದಿನ ಅಂದರೆ ಭಾದ್ರಪದ ಮಾಸದಲ್ಲಿ ಏನು ಕೃಷ್ಣ ಪಕ್ಷ ಬರುತ್ತೆ, ಕೃಷ್ಣ ಪಕ್ಷ ಬಂದಾಗ ಪೌರ್ಣಿಮೆ ಆದ 15 ದಿನ ಅಮಾವಾಸ್ಯೆ ಗಂಟ ಪಿತೃಪಕ್ಷ ಅಂತ ಹೇಳ್ತಾರೆ. ಆ ಪಕ್ಷದಲ್ಲಿ ನಮ್ಮ ಹಿರಿಯವರು ಏನಿರ್ತಾರೆ ಅವರೆಲ್ಲ ಹೊರಗಡೆ ಬಂದಿರ್ತಾರೆ. ಅಂದರೆ ಅವರಿಗೆ ನಾವು ಅವ್ರಿಗೆ ಇಷ್ಟಪಡೋಂಥ ಪದಾರ್ಥಗಳನ್ನೆಲ್ಲ ಮಾಡಿ ಅವರಿಗೆ ಬಟ್ಟೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದರೆ ನಮ್ಮ ಮನೆಗೆ ಹಾಗೆ ನಮ್ಮ ವಂಶಕ್ಕೆ ಒಳ್ಳೆಯದಾಗುತ್ತೆ, ನಮ್ಗೆ ಆಶೀರ್ವಾದ ಮಾಡ್ತಾರೆ, ನಮ್ಮ ಮಕ್ಕಳಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಕಾರಣ ಹೇಳೋದ್ರಿಂದ ನಾನು ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಮನೆಯಲ್ಲಿ ಈಗ ಎಡೆ ಇಡಲ್ಲ, ಜಸ್ಟ್ ನಾನು ಕಾಗೆಗಳಿಗೋಸ್ಕರ ಮಾತ್ರ ಇದನ್ನು ಪ್ರಿಪೇರ್ ಮಾಡಿಕೊಂಡು ಕಾಗೆಗಳಿಗೆ ಇಡ್ತೀನಿ. ಯಾಕೆಂದರೆ ನಮ್ಮ ಹಿರಿಯವರು ಕಾಗೆಗಳ ರೂಪದಲ್ಲಿ ಬಂದು ಅದನ್ನು ತಿಂತಾರೆ ಅಂತ ಹೇಳ್ಬೋದು. ಸೊ ಈಗ ನಾನು ಪೂಜೆಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ತೊಗೊಂಡಿದ್ದೀನಿ. 2 ಬಾಳೆಹಣ್ಣು ಇಟ್ಕೊಂಡಿದ್ದೀನಿ, ಹಾಗೆ ಊದ್ಬತ್ತಿ, ಕರ್ಪೂರ, ಮ್ಯಾಚ್ ಬಾಕ್ಸು, ಅನ್ನ, ಸಾಂಬಾರು, ಹಾಗೆ ಪಾಯಸ, ಒಂದು ವಡೆ, ಹಾಗೆ ಒಂದು ಉದ್ದಿನ ವಡೆ, ಕಡಲೆಬೇಳೆ ವಡೆ, ಹಾಗೆ ಕೋಸಂಬರಿ, ಇಷ್ಟನ್ನು ಮಾತ್ರ ಮಾಡಿದ್ದೀನಿ. ಈ ರೀತಿ ನಾವು ಅನ್ನನ ಕಾಗೆಗಳಿಗೆ ಹಾಕಿದರೆ ತುಂಬ ಒಳ್ಳೆಯದು. ಹಾಗೆ 4 ಜನನ ಕರೆದ್ಬಿಟ್ಟು ಊಟ ಹಾಕಿದರೂ ಸಹ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಈ ಬೆಂಗಳೂರುಗಳಲ್ಲಿ ಯಾರೂ ಸಾಮಾನ್ಯ ಅಷ್ಟಾಗಿ ಬರಲ್ಲ, ಅವ್ರವ್ರ ಮನೆಗಳಲ್ಲಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಸೊ ನನಗೆ ಏನು ತಿಳಿದಿದೆ ಅಷ್ಟನ್ನು ನಾನು ಮಾಡಿದ್ದೀನಿ. ಇದರಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಸೊ ಮನೆಯಲ್ಲಿ ನಾನು ಎಡೆನ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಇದನ್ನೆಲ್ಲ ಇಟ್ಬಿಟ್ಟು ಒಂದು ಊದ್ಬತ್ತಿನ ಹಾಕ್ತಾಯಿದ್ದೀನಿ. ಊದ್ಬತ್ತಿ ಹಾಕಿ ಕರ್ಪೂರ ಹಚ್ತೀನಿ. ಸೊ ಫ್ರೆಂಡ್ಸ್, ಈಗ ಗಂಟೆ ಬಂದ್ಬಿಟ್ಟು 7 ಆಯಿತು. ಸೊ ಮಹಾಲಯ ಅಮಾವಾಸ್ಯೆಗೆ ನಾನು ಏನೇನು ಮಾಡಿದೆ ಈಗ ಅಡುಗೆಗಳನ್ನೆಲ್ಲ ಅದನ್ನು ಈಗ ನೋಡಿದ್ರಲ್ವ. ಈಗ ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ, ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನನ್ನ ಚಾನಲ್ನ ಬೇರೆ ಒಂದು ಹಂತದಲ್ಲಿ ಮಾಡಬೇಕು, ಒಂದು ನನ್ನ ದಿನನಿತ್ಯದ ಜೀವನದ ಜೊತೆಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಆ ಥರ ಯೋಚನೆ ಮಾಡಿದ್ದೀನಿ. ಹಾಗಾಗಿ ಒಂದೊಂದು ಟಾಪಿಕ್ ಬಗ್ಗೆ ನನಗೆ ತಿಳಿದಂಥ ಕೆಲವೊಂದು ವಿಚಾರದ ಬಗ್ಗೆ ನಾನು ನಿಮ್ಮ ಜೊತೆ ಅಭಿಪ್ರಾಯನ ಹಂಚ್ಕೋತಾ ಇದ್ದೀನಿ. ಇವತ್ತು ಸಹ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ವಿಷಯ ಏನಂತ ಹೇಳಿದ್ರೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಗಂಡ ಹೆಂಡತಿ ಮಧ್ಯೆ. ಸೊ ಗಂಡ ಹೆಂಡತಿ ಮಧ್ಯೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗಿಂದ ಶುರು ಮಾಡ್ಕೋಬೇಕು, ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನನಗೆ ಅನಿಸಿದ ಅಭಿಪ್ರಾಯನ ಹೇಳ್ತಾ ಇದ್ದೀನಿ. ಸೊ ಏನಾದರೂ ತಪ್ಪಿದ್ರೆ, ಮಿಸ್ಟೇಕ್ ಇದ್ದರೆ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಆ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ನನ್ನ ಜೀವನದಲ್ಲಿ ನಾನೆಲ್ಲ ಪರ್ಫೆಕ್ಟ್ ಇದ್ದೀನಿ ಅಂತ ಯಾವತ್ತೂ ಹೇಳಲ್ಲ. ಖಂಡಿತವಾಗ್ಲೂ ನಾನು ಯಾವುದ್ರಲ್ಲೂ ಪರ್ಫೆಕ್ಟ್ ಅಷ್ಟೊಂದಿಲ್ಲ. ಸೊ ನಾನು ಇನ್ನೂ ಕೆಲವೊಂದು ವಿಚಾರಗಳನ್ನ ಕಲಿತಾ ಇದ್ದೀನಿ. ಇಷ್ಟು ವರ್ಷದಿಂದ ಕಲಿತಾನೆ ಬಂದಿದ್ದೀನಿ. ಯಾವ್ದಾದ್ರು ಕಲಿಯುವಂಥ ವಿಚಾರ ಆದರೆ ಖಂಡಿತವಾಗ್ಲೂ ನಾನು ಕಲಿತಾನೆ ಹೋಗ್ತೀನಿ. ಸೊ ನಾನು ಕಲಿಯೋದ್ರಲ್ಲೂ ಖುಷಿ ಇದೆ, ತಿಳ್ಕೊಳೋದ್ರಲ್ಲೂ ಖುಷಿ ಇದೆ. ಸೊ ಹಾಗಾಗಿ ಈ ಕೆಲವೊಂದು ವಿಷಯನ ನನ್ನ ಅಭಿಪ್ರಾಯನ ಹೇಳ್ತೀನಿ. ಸೊ ಸಂಸಾರ ಅಂದಮೇಲೆ, ಗಂಡ ಹೆಂಡತಿ ಅಂದಮೇಲೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗೇ ಆಗುತ್ತೆ. ಯಾಕೆಂದರೆ ಇಲ್ಲಾಂದರೆ ಅವರ ಕುಟುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಆರೋಗ್ಯಕರವಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಪ್ರತಿಯೊಬ್ಬರಲ್ಲೂ ಹೊಂದಾಣಿಕೆ ಅಂತ ಏನಿರುತ್ತೆ ಅದು ಇರಲೇಬೇಕು. ಅದು ನಾವು ಸ್ಟಾರ್ಟಿಂಗ್ ಸ್ಟೇಜಿಂದನೇ ಮಾಡ್ಕೋಬೇಕಾಗುತ್ತೆ. ಯಾವಾಗ ನಾವು ಮದುವೆ ಅಂತ ಆಗ್ತೀವಿ ನಮ್ಮ ಜೀವನದಲ್ಲಿ, ಗಂಡೇ ಆಗಿರಲಿ ಹೆಣ್ಣೆ ಆಗಿರಲಿ, ನಾವು ಅವಾಗ್ಲಿಂದನೇ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಹೆಣ್ಣಾಗಲಿ ಅವರ ಕುಟುಂಬನ ಎಲ್ಲ ಬಿಟ್ಬಿಟ್ಟು ಗಂಡನ ಮನೆಗೆ ಬಂದಿರ್ತಾರೆ. ಸೊ ಕಷ್ಟ ಆಗ್ತಾ ಇರುತ್ತೆ, ಪ್ರತಿಯೊಂದು ಕಷ್ಟ ಆಗ್ತಾ ಇರುತ್ತೆ. ಅವ್ರ ಮನೇಲಿ ಹೊಂದ್ಕೊಳ್ಳೋದು ಕಷ್ಟ ಆಗ್ತಾ ಇರುತ್ತೆ, ಗಂಡನ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಕಷ್ಟ ಆಗಿರುತ್ತೆ. ಸೊ ತಾಯಿ ತಂದೆಯವರು ಏನು ಮಾಡಬೇಕು, ಒಂದು ಹೆಣ್ಣನ್ನ ಒಂದು ಗಂಡನ ನಾವು ಮ್ಯಾಚ್ ಮಾಡಬೇಕಾದ್ರೆ ತಾಯಿ ತಂದೆಯವರು ಮುಖ್ಯವಾಗಿ
ಅವ್ರ ಗುಣ ಸ್ವಭಾವಕ್ಕೆ ಸ್ವಲ್ಪ ಹೊಂದ್ಕೊಳ್ಳೋ ಅಂಥವ್ರನ್ನೇ ನೋಡಿ ಮದುವೆ ಮಾಡಬೇಕಾಗುತ್ತೆ. ಹಾಗೆ ಹೆಣ್ಮಕ್ಳಿಗೂ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ, ಈ ರೀತಿ ನೀನು ಹೊಂದ್ಕೊಳ್ಳೇಬೇಕು, ಈ ರೀತಿ ಮಾಡ್ಕೋಬೇಕು. ಒಂದು ಸ್ಯಾರಿ ತೊಗೊಂಡ್ರೆ ಅದಕ್ಕೆ ತಕ್ಕಂಗೆ ನಾವು ಮ್ಯಾಚಿಂಗ್ ಮಾಡ್ಕೋತೀವಿ. ಅದು ತೊಗೊಂಡ್ರೆ ಒಂದು ಮದುವೆ ಅಂದಮೇಲೆ ಇಷ್ಟೆಲ್ಲ ನಾವು ಪ್ರಿಪ್ರೇಷನ್ ಮಾಡ್ಕೊತಿರ್ತೀವಿ. ಅದೇ ಥರ ನಾವು ಮೈಂಡಲ್ಲೂ ಸಹ ಖಂಡಿತವಾಗ್ಲೂ ಎಲ್ಲ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮೈಂಡಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. ಆದರೆ ಆ ಕ್ಷಣಕ್ಕೆ ಆ ಇದಕ್ಕೆ ಮಾತ್ರ ಅಲ್ಲದೆ ಇಡೀ ಫ್ಯೂಚರ್ಗೆ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಹೊಂದ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದೆಲ್ಲ ಸ್ಟಾರ್ಟಿಂಗ್ ಹಂತದಲ್ಲೇ ಆಗಬೇಕು, ಅಂದರೆ ಮದುವೆ ಆದ ವಸ್ತ್ರಲ್ಲೇ ಆಗಬೇಕು. ಅವಾಗಿಂದನೇ ಶುರು ಮಾಡ್ಕೊತಾ ಹೋಗ್ಬೇಕು ನಾವು. ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಎಷ್ಟು ಜನ ಸಾವಿರಾರು ಕೋಟಿ ಎಷ್ಟು ಜನ ಇದ್ರೂ ಸಹ ಪ್ರತಿಯೊಬ್ಬರಲ್ಲಿ ಎಲ್ಲ ಅವರವರ ವ್ಯಕ್ತಿತ್ವ, ಅವರವರ ಗುಣ ಸ್ವಭಾವ ಎಲ್ಲ ಬೇರೆ ಬೇರೆನೇ ಇರುತ್ತೆ. ಸೊ ಅವರ ಗುಣ ಸ್ವಭಾವಕ್ಕೆ ಒಬ್ರೊಬ್ರು ಹೊಂದ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗುತ್ತೆ. ಆ ಪ್ರಯತ್ನ ಮಾಡಬೇಕಾಗುತ್ತೆ ಅಂದರೆ ಪರಸ್ಪರರಲ್ಲಿ ಗೌರವ ಇರಬೇಕು. ಗಂಡನ ಮೇಲೆ ಹೆಂಡತಿಗೆ, ಹೆಂಡತಿ ಮೇಲೆ ಗಂಡನಿಗೆ ಗೌರವ ಇರಬೇಕಾಗುತ್ತೆ. ಸೊ ಕೆಲವರು ಹೇಗೆ ಅಂತ ಹೇಳಿದ್ರೆ, ನಾನು ಮಾಡ್ತಾ ಇರೋದೇ ಕರೆಕ್ಟು, ಸೊ ನಾನು ನಡೀತಾ ಇರೋ ದಾರಿನೇ ಕರೆಕ್ಟು, ನಾನು ಏನು ಫೋಕಸ್ ಇದೆ ಅದೇ ಕರೆಕ್ಟ್ ಇದೆ, ನಾನು ಪರ್ಫೆಕ್ಟ್ ಇದ್ದೀನಿ ಎಲ್ಲದರಲ್ಲೂ. ಗಂಡಲ್ಲೂ ಇರುತ್ತೆ, ಕೆಲವೊಮ್ಮೆ ಹೆಣ್ಣಲ್ಲೂ ಸಹ ಇರುತ್ತೆ. ಸೊ ಇದಾಗಬಾರ್ದು. ಈ ಅಥವಾ ಅಹಂಕಾರ ಏನು ಹೇಳ್ತೀವಿ ಅದಿರಬಾರ್ದು. ಸೊ ಗಂಡನಿರು ಕಡಿಮೆ ಓದಿರ್ಬೋದು ಅಥವಾ ಹೆಂಡತಿದಿರು ಕಡಿಮೆ ಓದಿರ್ಬೋದು. ನಿನಗೆ ಕಡಿಮೆ ತಿಳುವಳಿಕೆ, ನಾನು ಓದಿದ್ದೀನಿ, ನನಗೆ ಜಾಸ್ತಿ ತಿಳುವಳಿಕೆ ಇದೆ, ನೀನು ನನ್ನ ಮಾತು ಕೇಳಬೇಕು. ಕೆಲವು ಗಂಡಸ್ರು ಹೆಂಗೆ ಅಂದರೆ, ನಾನು ರೂಲರು, ನೀನು ಫಾಲೋವರು, ನಾನು ಏನು ರೂಲ್ ಮಾಡ್ತೀನಿ ನೀನು ಫಾಲೋ ಮಾಡಬೇಕಂತ. ಖಂಡಿತ ಫಾಲೋ ಮಾಡೋಣ, ಗಂಡ ಹೆಂಡತಿಯಾಗಲಿ ಒಬ್ರನ್ನೊಬ್ರು ಫಾಲೋ ಮಾಡಲೇಬೇಕಾಗುತ್ತೆ. ಆದರೆ ಅವ್ರವ್ರ ತನ ಏನಿರುತ್ತೆ ಅದನ್ನು ಉಳಿಸ್ಕೊಳ್ಳೇಬೇಕಾಗುತ್ತೆ. ಕೆಲವೊಂದು ಟೈಮ್ ಅದು ಅತಿ ಆದರೆ ಅಮೃತನೂ ವಿಷ ಅನ್ನೋ ಹಾಗೆ ತುಂಬ ಹಿಂಸೆ ಆಗಕ್ಕೆ ಶುರುವಾಗುತ್ತೆ. ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರಲ್ಲೂ ಅಷ್ಟೇ ಗಂಡ ಹೆಂಡತಿಯಲ್ಲಿ ಮುಖ್ಯವಾಗಿ ಪರಸ್ಪರರಲ್ಲಿ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಇರಬೇಕು, ಒಬ್ರಿಗೊಬ್ರ ಮೇಲೆ ನಂಬಿಕೆ ಇರಬೇಕು. ಸೊ ಈ ರೀತಿ ಇದ್ರೆ ಮಾತ್ರ ಹೊಂದ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಸ್ಟಾರ್ಟಿಂಗ್ ಸ್ಟೇಜಿಂದನೇ ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕೆಂದರೆ ಅವರ ಗುಣ ಸ್ವಭಾವ, ಅವರ ವ್ಯಕ್ತಿತ್ವ ಸಪ್ರೇಟ್ ಇರುತ್ತೆ, ಬೇರೆನೇ ಇರುತ್ತೆ. ಆಗಿದ್ರೆ ಮಾತ್ರ ನಾವು ಕ್ಷಮೆ ಗುಣ ಅಂತೀವಿ. ಏನು ಅಂದರೆ ಹೊಂದ್ಕೊಳ್ಳೋ ಗುಣ. ಅವ್ರು ಏನಾದರೂ ಮಾಡ್ತಾ ಇದ್ರೆ ಖಂಡಿತ ಆ ವಿಷಯಗಳನ್ನ ಒಪ್ಕೋಬೇಕಾಗುತ್ತೆ, ಅವರ ಅಭಿಪ್ರಾಯನೂ ಒಪ್ಕೋಬೇಕಾಗುತ್ತೆ. ಒಪ್ಕೊಂಡು ಅದರಲ್ಲಿ ಏನಾದರೂ ನ್ಯೂನ್ಯತೆ ಅಥವಾ ತಪ್ಪುಗಳು ಕಂಡು ಬಂದರೆ ನಾವು ಅದನ್ನು ತಿದ್ದೋ ಪ್ರಯತ್ನ ಮಾಡಬೇಕಾಗುತ್ತೆ. ನಮ್ಮಲ್ಲೂ ತಪ್ಪಿದ್ರು ಅವರು ಸಹ ತಿದ್ದೋ ಪ್ರಯತ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಮಾಡಿದರೆ ಮಾತ್ರ ಒಳ್ಳೇದಾಗುತ್ತೆ. ಆದರೆ ಈ ತಿದ್ದೋ ಪ್ರಯತ್ನ ಏನಿದೆ ಅದು ಒಂದು ಒಳ್ಳೆ ಡೀಪ್ ಡಿಸ್ಕಸ್ಸಿಂದ ಆಗುತ್ತೆ. ಮಾತುಕತೆ ಪರಸ್ಪರ ಇಬ್ಬರು ಮಾತಾಡ್ಕೋಬೇಕಾಗುತ್ತೆ. ಮಾತೇ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಮಾತಾಡಿಕೊಂಡು ಏನೇ ಮಾತಾಡಿದ್ರು ಸಹ ಶಾಂತವಾಗಿ ಶಾಂತವಾಗಿ ನಾವು ಡಿಸ್ಕಸ್ ಮಾಡೋವಂಥ ರೀತಿ ಇರಬೇಕಾಗುತ್ತೆ. ಸೊ ಹಾಗಾದರೆ ಮಾತ್ರ ಕುಟುಂಬ ಶಾಂತವಾಗಿ ನೆಮ್ಮದಿಯಾಗಿ ಒಬ್ಬರಲ್ಲೊಬ್ರು ಬೇಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗುತ್ತೆ. ಸೊ ನಾವು ಆದಷ್ಟು ಬೇಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಕೆಲವರಿಗೆ ಲೈಫ್ ಟೈಮ್ ಫುಲ್ ಏನಿದೆ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದ್ರಲ್ಲೇ ಇರ್ತಾರೆ. ಸೊ ಹಾಗಾಗಬಾರ್ದು. ಆದಷ್ಟು ಬೇಗ ಒಬ್ರನ್ನೊಬ್ರನ್ನ ಅರ್ಥಕೊಂಡು ಜೀವನ ಮಾಡ್ಕೊಂಡು ಹೋದರೆ ಅವರ ಜೀವನ ಸುಖವಾಗಿರುತ್ತೆ. ಕೆಲವು ಸಂಸಾರದಲ್ಲಿ ಹೊಂದಾಣಿಕೆ ಇಲ್ಲ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಫುಲ್ ಸೈಲೆನ್ಸ್, ಭಯ. ಸೊ ಗಂಡ ಹೆಂಡತಿಯಲ್ಲಿ ಭಯ ಭೀತಿ ಅಂತಿರೋದಕ್ಕಿಂತ ಪ್ರೀತಿ ಗೌರವ ಇರಬೇಕು ಅಂತ ಹೇಳ್ತೀನಿ ನಾನು. ಗಂಡ ಆಫೀಸಿಂದ ಬರೋದು ಏನೋ ಬಂದರೆ ಫುಲ್ಲು ಸೈಲೆನ್ಸ್, ಏನು ಮಾತಾಡೋದು ಅಂತ ಗೊತ್ತಿರಲ್ಲ, ಮಾತೇ ಇರಲ್ಲ ಗಂಡ ಹೆಂಡತಿಲಿ. ಹೆಂಡತಿ ಗಂಡನ ಅನಿವಾರ್ಯತೆಗಳ ಅವಶ್ಯಕತೆಗಳು ಏನಿರುತ್ತೆ ಅದನ್ನೆಲ್ಲ ಪೂರೈಸ್ತಾಳೆ, ಬಟ್ ಮಾತಾಡಲ್ಲ, ಒಂದು ಭಯದಲ್ಲಿರ್ತಾಳೆ. ಸಮ್ಟೈಮ್ಸ್ ಹೆಂಗ್ಸಿಗೆ ಯಾವ ರೀತಿ ಇರುತ್ತೆ ಅಂದರೆ ಆ ಮನೆ ಜೈಲ್ ಥರನೇ ಆಗಿರುತ್ತೆ. ಹಾಗೆ ನಡ್ಕೊಳ್ತಾ ಹೋದರೆ ಅವಳು ಒಂಥರ ಖಿನ್ನತೆಗೆ ಶುರುವಾಗ್ತಾಳೆ. ಸೊ ಕುಟುಂಬ ನಿರ್ವಹಣೆನೇ ಆಗಿರುತ್ತೆ. ಕೆಲವು ಟೈಮು ಅದರಿಂದ ಹೊರಗಡೆನೂ ಸಹ ಬರೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ಕಮಿಟ್ ಆಗಿರ್ತಾಳೆ, ಆ ಕಮಿಟ್ಮೆಂಟಿಂದ ಬರೋಕ್ಕಾಗಲ್ಲ. ಸಮಾಜ ಇರೋದೇ ಹಾಗೆ. ಎಷ್ಟೇ ಕಷ್ಟ ಸುಖ ನೋವು ನಲಿವು ಬಂದ್ರೂ ಸಹ ನಾವು ಆ ಕುಟುಂಬದಲ್ಲೇ ಇರಬೇಕಾಗುತ್ತೆ. ಆ ಕುಟುಂಬಕ್ಕೆ ನಾವು ಮರ್ಯಾದೆ ಕೊಡಬೇಕಾಗುತ್ತೆ. ನಾವು ಆ ಕುಟುಂಬದ ಒಳಗಡೆನೆ ನಮ್ಮ ಚೌಕಟ್ಟು ಏನಿರುತ್ತೆ, ನಮ್ಮ ಸಮಾಜ ಚೌಕಟ್ಟು ಒಳಗಡೆನೆ ಇರಬೇಕಾಗುತ್ತೆ. ಸೊ ಈ ರೀತಿನೂ ಆಗಿ ಅದರೊಳಗೆ ಎಷ್ಟೇ ನೋವು ನಲಿವಿದ್ರೂ ಸಹ ಸಹಿಸಿಕೊಂಡು ಹೋಗುವಂಥ ಪರಿಸ್ಥಿತಿಗಳು ಬರ್ತವೆ. ಈ ಥರ ಸಂದರ್ಭದಲ್ಲಿ ನಿಮಗೆ ತಿಳಿದಿರೋ ಮಟ್ಟಕ್ಕೆ ಹೇಳಬೇಕಂದ್ರೆ ಈ ರೀತಿ ಆದಾಗ್ಲೇ, ಈ ಹೊಂದಾಣಿಕೆ ಗುಣ ಇಲ್ಲ ಅಂದಾಗ್ಲೇ, ಪರಸ್ಪರರಲ್ಲಿ ಅಹಂಕಾರ ಇದ್ರೇನೆ ಈ ಥರ ಪರಿಸ್ಥಿತಿಗಳು ಬರ್ತವೆ. ಸೊ ಇದಾಗಬಾರ್ದು ಅಂತ ನಾನು ಹೇಳ್ತೀನಿ. ಈ ರೀತಿ ಆದರೆ ಇನ್ನೂ ಒಂದೊಂದು ಕಾರಣಗಳೇನೇನಾಗುತ್ತೆ ಅಂದರೆ ಬೇರೆ ಬೇರೆ ಸಂಗಾತಿಗಳನ್ನ ನೋಡ್ಕೋತಾರೆ. ಬೇರೆ ಸಂಗಾತಿಗಳು ನೋಡೋದು ನಾವು ನೋಡ್ತಾನೆ ಇರ್ತೀವಿ. ಹೊರಗಡೆ ಪ್ರಪಂಚದಲ್ಲಿ ಎಷ್ಟರ ಮಟ್ಟಕ್ಕೆ ಇವಾಗ ಪ್ರಪಂಚ ಹಾಳಾಗ್ತಾ ಇದೆ ಅಂತ ನಮಗೆ ಕಣ್ಣು ಮುಂದೆನೇ ನಿದರ್ಶನಗಳಿರ್ತಾರೆ. ಗಂಡ ಇನ್ನೊಬ್ರ ಜೊತೆ ಒಂದು ಅಫೇರ್ ಮಾಡ್ಕೊಳ್ಳೋದು, ಹೆಂಡತಿ ಇನ್ನೊಂದು ಅಫೇರು, ಅದು ಕೊನೆಗೆ
ಅದೊಂದು ಕೊಲೆ ಹಂತದಲ್ಲಿ ಮುಗಿಯುವಂಥದ್ದು, ಇನ್ನೊಂದಾಗುವಂಥದ್ದು, ಇದು ನಮ್ಮ ಸಮಾಜದಲ್ಲಿ ತುಂಬಾ ನಡೀತಾ ಇದೆ. ಇವೆಲ್ಲದಕ್ಕೂ ಕಡಿವಾಣ ಅಂದರೆ ನಾವು ನಮ್ಮ ಜೀವನನ ಸರಿಯಾದ ರೀತಿ ಕ್ರಮಬದ್ಧವಾಗಿ ಕಟ್ಕೋಬೇಕಾಗುತ್ತೆ. ಆ ಕಟ್ಕೊಳ್ಳೋ ಹಂತ ಏನಿರುತ್ತೆ ಅದು ಸ್ಟಾರ್ಟಿಂಗ್ ಹಂತದಲ್ಲೇ ಇರಬೇಕು. ಹೊಸದಾಗಿ ಮದುವೆ ಆದಾಗಲೇ ಈ ಪ್ರಯತ್ನ ನಾವು ಮಾಡ್ಕೊಳ್ತಾ ಬಂದರೆ ಗಂಡೆ ಆಗಲಿ ಎಣ್ಣೆ ಆಗಲಿ ಖಂಡಿತವಾಗ್ಲೂ 100% ಅವರ ಸಂಸಾರ ಸುಖಕರವಾಗಿರುತ್ತೆ. ಮುಂದಿನ ನಮ್ಮ ಪೀಳಿಗೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ, ನಮ್ಮ ಜನ್ರೇಷನ್ ಏನಿರುತ್ತೆ ಅದಕ್ಕೆಲ್ಲ ಖಂಡಿತವಾಗ್ಲೂ ಸೂಕ್ತವಾಗಿರುತ್ತೆ ಅಂತ ಹೇಳ್ತೀನಿ. ಸ್ಟಾರ್ಟಿಂಗಿಂದನೇ ನೀನು ಮಾಡಲಿಲ್ಲ, ಸ್ಟಾರ್ಟಿಂಗಿಂದನೇ ಇದು ಮಾಡಲಿಲ್ಲ ಅಂದರೆ ಖಂಡಿತವಾಗ್ಲೂ ಎಲ್ಲರ ಮನೆಯಲ್ಲೂ ಗಂಡ ಹೆಂಡತಿ ಅಂದಮೇಲೆ ಜಗಳ, ಕದನ, ಇನ್ನೊಂದು ಅಶಾಂತಿ ಎಲ್ಲದೂ ಇರುತ್ತೆ. ಆದರೆ ಅದನ್ನು ನಿಭಾಯಿಸೋ ಶಕ್ತಿ ನಮ್ಮಲ್ಲಿ ಇರಬೇಕು. ನಾನು ನಮ್ಮಲ್ಲಿ ಇರಬೇಕು ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾನು ಇವತ್ತು ಈ ವಿಷಯನ ಏನು ಕೇಳ್ತೀನಿ ಅಂದರೆ, ಗಂಡಿನಲ್ಲಿ ಒಂದು 40 ಪಾಯಿಂಟ್ ಕೊಡ್ತೀನಿ ಈ ಹೊಂದಾಣಿಕೆಗೆ, ಹೆಣ್ಣಿನಲ್ಲಿ 60 ಪಾಯಿಂಟ್ ಕೊಡ್ತೀನಿ. ಯಾಕೆ ಅಂದರೆ ನೀವು ಹೇಳ್ಬೋದು ಯಾಕೆ ಇಬ್ಬರಲ್ಲೂ ಸಮಾನವಾಗಿ 50-50 ಇರಬೇಕಲ್ವ ಅಂತ. ಸೊ ಹೆಣ್ಣಿನಲ್ಲಿ ಒಂದು 10% ಜಾಸ್ತಿನೇ ಇದ್ದರೆ ಆ ಹೊಂದ್ಕೊಳ್ಳೋ ಗುಣ ಆ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಗಂಡನಲ್ಲಿ ಅಟ್ಲೀಸ್ಟ್ ಒಂದು 40 ಪಾಯಿಂಟ್ ಆದರೂ ಅಟ್ಲೀಸ್ಟ್ ಹೇಳ್ತೀನಿ ನಾನು, ಅಟ್ಲೀಸ್ಟ್ ಒಂದು 40 ಪಾಯಿಂಟ್ ಆದರೂ ಇದ್ದರೆ ಖಂಡಿತವಾಗ್ಲೂ ಅವ್ರ ಸಂಸಾರ ಸುಖವಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇದು ನನ್ನ ಟಾಪಿಕ್ಕು. ನನಗೆ ಅಷ್ಟು ಪರ್ಫೆಕ್ಟಾಗಿ ಹೇಳಿ ಗೊತ್ತಾಗಿಲ್ಲ ಅಂದರೆ ನನಗೇನು ಗೊತ್ತಾಗುತ್ತೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಎಲ್ಲರ ಕುಟುಂಬನೂ ಸುಖವಾಗಿರಬೇಕು. ಹೊಸದಾಗಿ ಮದುವೆ ಆಗಿರೋರು ನೂರಾರು ಕನಸು ಕಟ್ಕೊಂಡು ಸುಖ ಸಂಸಾರವಾಗಿರಬೇಕು, ನಮ್ಮ ಸಂಸಾರ ಆಗಿರಬೇಕು, ಹೀಗಿರಬೇಕು ಅಂತೆಲ್ಲ ಕನಸು ಕಟ್ಕೊಂಡು ಮದುವೆ ಆಗಿರ್ತಾರೆ. ಆ ಕನಸೆಲ್ಲ ಎಲ್ಲರೂ ಸಹ ಆ ಕನಸನ್ನು ಸಾಗಿಸ್ಕೊಳ್ಳೋ ಪ್ರಯತ್ನ ಮಾಡಿ ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಬದುಕಿ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಿಮ್ಮ ಜೀವನ ಸುಖವಾಗಿರಲಿ, ನಿಮ್ಮ ಲೈಫು ಚೆನ್ನಾಗಿ ಮುಂದುವರ್ಕೊಳ್ತಾ ಹೋಗಲಿ ಅಂತ ನಾನು ವಿಶ್ ಮಾಡ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ಊಟ ಬ್ಯಾಲೆನ್ಸ್ ಇದೆ, ಊಟ ಮುಗಿಸ್ಬಿಟ್ಟು ಮತ್ತೆ ನನ್ನ ಮುಂದಿನ ಒಳ್ಳೆ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.